ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಅಂತ ಇದ್ದೀನಿ. ಕನ್ನಡ ನಾನು ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ಉಮೇಶ್ ಅಂತ ಹೇಳಿ. ನಮ್ಮದು ಕರ್ನಾಟಕ ಶಿವಮೊಗ್ಗ ಡಿಸ್ಟಿಕ್ಕು ಸೊರಬ ತಾಲೂಕು ಇಂಡಿಹಳ್ಳಿ ಅಂತ ಊರು. ಕಳೆದ 18 ವರ್ಷದಿಂದ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಜೊತೆ ನಾನಿದ್ದೀನಿ. ತುಂಬ ಹೆಮ್ಮೆ ಆಗುತ್ತೆ. ಕಾರಣ ಏನು ಅಂತ ಹೇಳಿದರೆ, ನಾವು 18 ವರ್ಷ ಇದ್ದೀವಿ ಅಂತ ಹೇಳಿದರೆ ತುಂಬ ಜನರ ಮೈಂಡಲ್ಲಿ 18 ದಿವಸ ಇರೋಕ್ಕೂ ಇಷ್ಟ ಇರಲ್ಲ. ಯಾಕೆಂದರೆ ಸಾಕಷ್ಟು ಹುಳ ಮತ್ತು ಕಳೆಗಳನ್ನು ತಲೆಯಲ್ಲಿ ಇಟ್ಕೊಂಡು 18 ದಿವಸನೂ ಕಳೆಯೋದಕ್ಕಿಂತ ಮೊದಲೇ ಬೇರೆ ಬೇರೆ ಅಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ಅಲ್ಲಿ ಬರುತ್ತಾ ಇಲ್ಲಿ ಬರುತ್ತಾ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥವ್ರು ತುಂಬ ಜನ ಬಂದರೆ, ತುಂಬ ಜನ ಹೊರಗೆ ಹೋಗಿದ್ದಾರೆ, ಬದುಕಲ್ಲ ಅವರು ಹಾಗೇನೇ ಇದ್ದಾರೆ. ಬಟ್ ನಾವು ಒಂದು ಸಾರಿ ಡಿಸೈಡ್ ಮಾಡಿ ಈ ಮಣ್ಣು ಉಳಿಸೋಕೆ ಬಂದಿದ್ದೀವಿ. ಮಣ್ಣು ಉಳಿಸ್ತಾ ಈಗ ಜೀವಪ್ಪರು ಹೇಳಿದರು, ಊರನ್ನೇ ಸಾವಯವ ಕೃಷಿ ಮಾಡಿದ್ದೀವಿ, ಇತಿಹಾಸ ಮಾಡಿದ್ದೀವಿ. ಗ್ರೀನ್ ಪ್ಲಾನೆಟಲ್ಲಿ ಇತಿಹಾಸ ಮಾಡಿದ್ದೀವಿ. ಡೈರೆಕ್ಟ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ಯಾರಾದರೂ ಊರನ್ನು ಸಾವಯವ ಗ್ರಾಮ ಮಾಡಿದಂಥವು ಯಾರಾದರೂ ಇದ್ದಾರಾ? ಇವತ್ತು ಯಾರಾದರೂ ಇದ್ದಾರಾ? ನಾವಿದ್ದೀವಿ. ಅವ್ರು ಹೇಳ್ತಾರೆ, ನಾನು 10 ರಿಂದ 15 ಹಳ್ಳಿನ ಈ ವರ್ಷ ಸಂಪೂರ್ಣ ಸಾವಯವ ಗ್ರಾಮ ಮಾಡ್ತೀನಿ. ಕಮಲ್ ದಿಸರಿಗೆ ವೇದಿಕೆಯಿಂದನೇ ಕರೀತಾ ಇದ್ದಾರೆ, ಆ ಪ್ರೋಗ್ರಾಮಿಗೆ ನೀವು ಬರಬೇಕು ಅಂತ ಹೇಳಿ. ಹುಡುಗಾಟಿಕೆ ಆಗುತ್ತಾ? ಒಂದು ಹಳ್ಳಿನ ಸಾವಯವ ಗ್ರಾಮ ಮಾಡೋಂಥ ತಾಕತ್ತು ಗ್ರೀನ್ ಪ್ಲಾನೆಟಿಗಿದೆ ಅಂತ ಹೇಳಿದರೆ, ನಾವು ಇಂಡಿಯಾದಲ್ಲಿ ಪ್ರತಿ ಮನೆನ ಮುಟ್ಟಲ್ವಾ? ಪ್ರತಿ ಮನೆನ ಮುಟ್ಟಲ್ವಾ ಗ್ರೀನ್ ಪ್ಲಾನೆಟ್? ಮುಟ್ಟುತ್ತೋ ಇಲ್ಲ? ಉಮೇಶ್ ಇಲ್ಲ ಅಂದ್ರೂ ಮುಟ್ಟುತ್ತೆ, ನೀವಿಲ್ಲ ಅಂದ್ರೂ ಮುಟ್ಟುತ್ತೆ, ಕಮಲ್ ಜಿ ಸರ್ ಇಲ್ಲ ಅಂದ್ರೂ ಗ್ರೀನ್ ಪ್ಲಾನೆಟ್ ಮನೆಗೂ ಮುಟ್ಟುತ್ತೆ, ಮನೆಗೂ ತಲುಪುತ್ತೆ. ಎಲ್ಲ ಒಂದೊಂದೇ ಪಾಯಿಂಟ್, ಒಂದು ಧೂಳಿನ ಕಣದಷ್ಟು ವ್ಯವಹಾರ ಆಗಿದ್ದಕ್ಕೆ 10 ಲಕ್ಷ 20 ಲಕ್ಷ 30 ಲಕ್ಷ ಒಂದೊಂದು ತಿಂಗಳು ಇನ್ಕಮ್ ನೋಡ್ತಾ ಇದ್ದೀರಿ. ಪ್ರತಿ ಮನೆಗೂ ನಿಮ್ಮ ಅಕ್ಕಪಕ್ಕದ ಮನೆಗೂ ಪ್ರಾಡಕ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವೆಲ್ಲಿರ್ಬೋದು? ಎಲ್ಲರೂ ಇಲ್ಲಿರ್ಬೋದು. ಬೇಕಾ ಬೇಡವಾ? 100% ನನಗೂ ಆಗುತ್ತೆ ಅಂದರೆ ನಿಮಗೂ ಮಾಡೋಕ್ಕಾಗುತ್ತೆ, ನನಗೂ ಮಾಡೋಕ್ಕಾಗುತ್ತೆ ಅಂದರೆ ನಿಮಗೂ ಮಾಡೋಕ್ಕಾಗುತ್ತೆ. ಆಗಲ್ವಾ? ರೆಡಿ ಇದ್ದೀರಾ ಮಾಡಲಿಕ್ಕೆ? ನಾ ಇವತ್ತೇನು ಗೋಲ್ಡನ್ ಸ್ಟಾರ್ ಕಿಂಗ್ ಪಿನ್ ಆಗಿದ್ದೀನಿ. 10ಕ್ಕೆ ಡೈಮಂಡ್ ಸ್ಟಾರ್ ಕಿಂಗ್ ಪಿನ್ ಇತ್ತು, ಬೈ ಮಿಸ್ಟೇಕ್ ಆಯಿತು. ಈ ಗೋಲ್ಡನ್ ಸ್ಟಾರ್ ಕಿಂಗ್ ಪಿನ್ನನ್ನು ನಾನು 22 ಲಕ್ಷ ಇನ್ಕಮ್ ತಗೊಂಡು ಮಾಡಿದ್ದೀನಿ. ಇದ್ರ ಜೊತೆಗೆ 1.25 ಲಕ್ಷ ಬೈಕನ್ನು ಹೊಡೆದಿದ್ದೀನಿ. 18 ವರ್ಷದಲ್ಲಿ 5,73,000 ಕಾರನ್ನು ಹೊಡೆದಿದ್ದೀನಿ. ಸುಮ್ಮನೆ ಏನೂ ಆಗಿಲ್ಲ, ಸುಮ್ಮನೆ ಏನೂ ಆಗಲ್ಲ. ಶಾರ್ಟ್ ಕಟ್ ಅನ್ನೋದು ಗ್ರೀನ್ ಪ್ಲಾನೆಟಲ್ಲಿ ಇಲ್ಲ. 100% ಶಾರ್ಟ್ ಕಟ್ ಮಾಡಬೇಕಂತ ಹೇಳಿದರೆ ಜೀವಪ್ಪ ಅಂತ ಎದೆಗಾರಿಕೆ ಬೇಕು. ಊರನ್ನೇ ನಾನು ಸಾವಯವ ಗ್ರಾಮ ಮಾಡಿ ನಾನು ಹೆಸರು ಮಾಡ್ತೀನಿ ಅಂತ. ರೆಡಿ ಇದ್ದೀರಾ? ಹಲೋ, ರೆಡಿ ಇದ್ದೀರಾ? ಯಾವುದು ಸುಮ್ಮನೆ ಬರಲ್ಲ. ನಮಗೆ ಡಿಜಿಟಲ್ದು ಅವಾರ್ಡ್ ಕೊಟ್ರಲ್ಲ, ಡಿಜಿಟಲ್ ಅವಾರ್ಡು ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹೆಂಡತಿ. ಯೂಟ್ಯೂಬ್ಗೆ ಫೇಸ್ಬುಕ್ಗೆ ಅಪ್ಲೋಡ್ ಮಾಡೋದು ಅವಳೇನೆ. ಈ ಗೋಲ್ಡನ್ ಸ್ಟಾರ್ ಏನಾದರೂ ನಾನು ಅಚೀವ್ಮೆಂಟ್ ಮಾಡಿದ್ದೀನಿ ಅಂತ ಹೇಳಿದರೆ ಇದನ್ನು ನಿಮಗೆ ಕೊಡಬೇಕಾ, ಹೆಂಡತಿ ಕೊಡಬೇಕಾ, ಕಮಲ್ ಜಿ ಸರಿಗೆ ಕೊಡಬೇಕಾ? ಯಾರಿಗೆ ಕೊಡಬೇಕು? ಮುಂದೆ ಬರೋಂಥ ಕಾರು, ರೇಂಜ್ ರೋವರ್ ಕಾರು, ಅದಕ್ಕೆ ಹಾಕೋ ಡೀಸೆಲ್ಲು, ಮೀಟಿಂಗ್ ಮಾಡೋ ಎಕ್ಸ್ಪೆನ್ಸು ನಿಮಗೆ. ಈ ಅಚೀವ್ಮೆಂಟು ನನ್ನ ಹೆಂಡತಿ ಬಡಲಿಗೆ. 100% ಎಲ್ಲರಿಗೂ ಆಗುತ್ತೆ. ಮುಂದಿನ ವರ್ಷ ನಡೆಯುವಂಥ ಪ್ರೋಗ್ರಾಮಲ್ಲಿ ಕಾರುಗಳು ಸಮೇತ ನಾವು ರೆಕಗ್ನೇಷನ್ ಮಾಡಾಕಿದ್ದೀವಿ. ಮುಂದಿನ ಸಾರಿ ಪ್ರೋಗ್ರಾಮು ಹಿಂಗೆ ನಾವು ಬಾಡಿ ಟು ಬಾಡಿ ಬಂದಿದ್ದೀವಲ್ಲ, ಎತ್ಕೊಂಡು ಹಂಗೆ ಬರಲ್ಲ. ಮೇಲ್ಗಡೆ ರೋಪ್ ಬಂದವಲ್ಲ ಹಿಂಗೆ ಕೈ ಮಾಡಲಿಕ್ಕೆ ಕಾರು, ಆ ಕಾರಲ್ಲಿ ವೇದಿಕೆಗೆ ಬರ್ತೀವಿ ಮುಂದಿನ ವರ್ಷ. ನೀವು ರೆಡಿ ಇದ್ದೀರಾ? ಹಠ ಇದೆಯಾ ನಿಮಗೆ? ಕಿಚ್ಚಿದೆಯಾ ನಿಮಗೆ? ಇದ್ರೆ ಇವತ್ತೇ ಡಿಸೈಡ್ ಮಾಡಿ. ನಾನು ಬಂದಿರೋ ರೂಮ್ ಸರಿ ಇಲ್ಲ, ನನ್ನ ರೂಮಲ್ಲಿ ನೀರು ಬಂದಿಲ್ಲ, ಬಿಸಿನೀರು ಸಿಕ್ಕಿಲ್ಲ, ಫ್ಯಾನ್ ಇಲ್ಲ, AC ಇಲ್ಲ, ತುಂಬ ಅನಿಸುತ್ತೆ ಅಲ್ವಾ? ತುಂಬ ಜನರಿಗೆ ಆಗಿರ್ಬೋದು. ಗ್ರೀನ್ ಪ್ಲಾನೆಟ್ ನಾನು ಫಸ್ಟ್ ಟೈಮ್ ಗೋವಾಕ್ಕೆ ಬರ್ಬೇಕಾದ್ರೆ ಒಬ್ಬನೇ ಬರ್ತಾ ಇದ್ದೆ 3 ವರ್ಷ. ಥೈಲ್ಯಾಂಡಿಗೆ ಒಬ್ಬನೇ ಹೋಗ್ತಾ ಇದ್ದೆ 2 ವರ್ಷ.
ಬಟ್ ಇವತ್ತು ಇದರಲ್ಲಿ ಮುಕ್ಕಾಲು ಭಾಗ ಅಚೀವ್ಮೆಂಟು ನನ್ನ ಆರ್ಗನೈಸೇಷನ್ನಲ್ಲಿದೆ. ನೀವಿವತ್ತು ಹೆಂಗೋ ಇರ್ಬೋದು, ನೀವು ಬಂದಿರೋ ಸ್ಥಿತಿ ಹೆಂಗೆ ಇರ್ಬೋದು, ನಿಮ್ಮ ಹತ್ರ ಹಣ ಇಲ್ದಂಗೆ ಇರ್ಬೋದು, ಬುದ್ಧಿವಂತಿಕೆ ಇಲ್ದಂಗೆ ಇರ್ಬೋದು, ಸ್ಕಿಲ್ಸ್ ಗೊತ್ತಿಲ್ದಂಗೆ ಇರ್ಬೋದು, ತುಂಬ ಜನ ನೀವು ಸಮಾಜದಾಗ ಬ್ಯಾಡ್ದಂಗೆ ಆಗಿರ್ಬೋದು. ಬಟ್ ಗ್ರೀನ್ ಪ್ಲಾನೆಟ್ ಯಾರ ಜೊತೆ ಇದೆ? ಅನ್ನ ಬೆಳೆಯಂತ ಭೂಮಿ ಉತ್ತಂತ ರೈತನ ಜೊತೆ ಇದೆ. ರೈತನ ಜೊತೆ ನಾವು ಅನ್ನ ತಿನ್ನಲ್ವಾ? ನಾವು ಇವತ್ತು ತಿಂತೀವಿ, ಮುಂದೆನೂ ತಿಂತೀವಿ, ಮತ್ತೂ ತಿಂತೀವಿ. ನಾವು ಯಾರ ಜೊತೆ ಇದ್ದೀವಿ? ಎಲ್ಲಿವರೆಗೂ ಗ್ರೀನ್ ಪ್ಲಾನೆಟ್ ಇರುತ್ತೆ, ನಾವು ಗಾಳಿ ನೀರನ್ನು ಕುಡ್ಕೊಂಡು ಮಾತ್ರ ಇರ್ತೀವಲ್ಲ, ಅಲ್ಲಿಗೆ ಗ್ರೀನ್ ಪ್ಲಾನೆಟ್ ಇರಲ್ಲ. ಬೇರೆ ಯಾರು ಕಂಪನಿಗಳು ನಮ್ಮನ್ನು ಓವರ್ಟೇಕ್ ಮಾಡೋಕ್ಕಾಗಲ್ಲ. ಅವೆಲ್ಲ ಬಂದು ಕಳ್ಸ್ಕೊಂಡು ಬಿದ್ದು ಹೋಗಿ ಆಯಿತು, ಸ್ಕೀಮ್ಗಳ ಕತೆ ಮುಗಿದಾಯಿತು. ನಾವು ಕಟ್ಟಕ್ಕೆ ಹೊರಟಿರೋಂಥದ್ದು ಭಾರತದ ರೈತನ ಬೆನ್ನೆಲುಬನ್ನು ಗಟ್ಟಿ ಮಾಡಲಿಕ್ಕೆ. ಅನ್ನ ಬೆಳೆಯಂಥ ರೈತ ನೀವಿರ್ಬೋದು, ನಿಮ್ಮ ಅಕ್ಕಪಕ್ಕ ಇರ್ಬೋದು, ಜೀತಕ್ಕೆ ದುಡಿತಾ ಇದ್ದಾನೆ. ಗೊಬ್ಬರದ ಅಂಗಡಿಗೆ ಜೀತಕ್ಕೆ ದುಡಿತಾನೆ, ಬ್ಯಾಂಕ್ಗಳು ಸಾಲ ಕಟ್ಟಕ್ಕೆ ಜೀತಕ್ಕೆ ದುಡಿತಾ ಇದ್ದಾನೆ, ಬಂಗಾರನ ಇಟ್ಟು ಒತ್ತ ಇಟ್ಟು ಜೀತಕ್ಕೆ ಬಡ್ಡಿ ಕಟ್ತಾ ಇದ್ದಾನೆ. ಅದು ಕಷ್ಟ ನಿಮಗೆ ಅರ್ಥ ಆಗಲ್ವಾ? ಇದರಿಂದ ಬಚಾವ್ ಮಾಡಬೇಕಂತ ಹೇಳಿದರೆ ರೈತನ ಬಚಾವ್ ಮಾಡೋದ್ರ ಜೊತೆಗೆ ನಾವು ಬಚಾವ್ ಆಗಲಿಕ್ಕೆ ಒಂದು ಅದ್ಭುತ ಪ್ಲಾಟ್ಫಾರ್ಮ್ ಅಂದರೆ ಈ ಗ್ರೀನ್ ಪ್ಲಾನೆಟ್ ಮಿಷನ್. ಅದರ ಜೊತೆಗೆ ಎಲ್ಲ ಸೇರೋಣ, ಮುಂದಿನ ಪ್ರೋಗ್ರಾಮನ್ನು ಒಂದು ಅದ್ಭುತವಾಗಿ ಮಾಡೋಣ. ವಿಶ್ ಯು ಆಲ್ ದ ಬೆಸ್ಟ್. And here with some dancing number, let's celebrate this moment of our new King Achiever. Hey, hey.